ಆತ್ಮೀಯ ಎಲ್ಲ SLC ವಿದ್ಯಾರ್ಥಿಗಳಿಗಾಗಿ ಭಾರತದಲ್ಲಿ ನಕ್ಷೆಯನ್ನು ಗುರುತಿಸುವುದು. ಮೊದಲನೇ ವಾರದಲ್ಲಿ 4 ಸ್ಥಳಗಳು. ಮೊದಲನೇದಾಗಿ 23ವರೆ ಉತ್ತರದ ಅಕ್ಷಾಂಶ ರೇಖೆ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಡ್ಡಲಾಗಿ ಬರುತ್ತೆ. ಇನ್ನು ಎರಡನೇದಾಗಿ 82ವರೆ ಪೂರ್ವ ರೇಖಾಂಶ ಅಂದರೆ ಭಾರತದ ಕಾಲಮಾನವನ್ನು ನಿರ್ಧರಿಸ್ತಕ್ಕಂಥ ರೇಖಾಂಶ. ಮೂರನೇದಾಗಿ ಇಂದಿರಾ ಖೋಲ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಉತ್ತರ ತುದಿ. ಕೆಳಗಡೆದು ದಕ್ಷಿಣ ಭಾಗದಲ್ಲಿ ಕೊನೆಯ ಘಟ್ಟ ಅಂಡಮಾನ್ ಅಂದರೆ ಗ್ರೇಟ್ ನಿಕೋಬಾರದಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟ್ ಕೆಳಭಾಗ. ಎರಡನೇ ವಾರದಲ್ಲಿ ನೋಡಿದಾಗ ಎರಡನೇ ವಾರದಲ್ಲಿ ಮೊದಲನೇದಾಗಿ ಗಮನಿಸಬಹುದು ಕೊಂಕಣ ತೀರ. ಕೊಂಕಣ ತೀರ ಅಂದರೆ ಗೋವಾ ರಾಜ್ಯದಲ್ಲಿ ಮಾತಾಡುವ ಭಾಷೆ ಕೊಂಕಣಿ. ಆ ಗೋವಾಲಿಂದ ಹಿಡಿದು ಮೇಲ್ಭಾಗದ ತೀರವನ್ನು ಅಂದರೆ ಮಹಾರಾಷ್ಟ್ರ ಗುಜರಾತ್ವರೆಗಿನ ಕೊಂಕಣ ತೀರವೆಂದು, ಕೆಳಭಾಗ ಅಂದರೆ ಗೋವಾದಿಂದ ಕೆಳಗಡೆ ಬರ್ತಕ್ಕಂಥದ್ದು ಮಲಬಾರ ತೀರವೆಂದು, ಅಂದರೆ ಕೇರಳದಲ್ಲಿ ಮಲಯಾಳಂ ಮಾತಾಡ್ತಾರೆ, ಮಲಬಾರ ತೀರವೆಂದು. ತಮಿಳುನಾಡಿನ ಹಿಂಭಾಗ ತಮಿಳುನಾಡು ಆಂಧ್ರ ಮತ್ತು ಮಂಡಲ ತೀರವೆಂದು. ಇನ್ನು ಒರಿಸ್ಸಾಲಿಂದ ಹಿಡಿದು ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ತೀರವನ್ನು ಉತ್ಕಲ ತೀರವೆಂದು ಗುರುತಿಸಬಹುದು. ಇನ್ನು ಮೂರನೇ ವಾರದ ಸ್ಥಳಗಳನ್ನು ನೋಡಬೇಕಾದಾಗ ಬಂಗಾಳ ಕೊಲ್ಲಿ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥದ್ದು ಬಂಗಾಳ ಕೊಲ್ಲಿ, ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ, ಶ್ರೀಲಂಕಾದಲ್ಲಿ ಬರ್ತಕ್ಕಂಥ ಕೆಳಭಾಗ ಶ್ರೀಲಂಕಾದಲ್ಲಿ ಬರ್ತಕ್ಕಂಥದ್ದು ಪಾಕ್ ಜಲಸಂಧಿ ಎಂದು. ಇನ್ನು ಭಾರತ ದೇಶದ ರಾಜಧಾನಿ ಮತ್ತು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯನ್ನು ಗುರುತಿಸಬಹುದಾಗಿದೆ. ಇದು ಮೂರನೇ ವಾರದ ಒಂದು. ನಾಲ್ಕನೇ ವಾರದಲ್ಲಿ ಗುರುತಿಸಬಹುದಾದಂಥ ಸ್ಥಳಗಳು. ಮೊದಲನೇದಾಗಿ ಬಾಕ್ರಾ ನಂಗಲ್ ಅಂದರೆ ದೆಹಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಬಾಕ್ರಾ ನಂಗಲ್. ಇನ್ನು ನೆಕ್ಸ್ಟು ಎರಡನೇ ಭಾಗ ನರ್ಮದಾ ನದಿ ಯೋಜನೆ. ಈಗ ಗುಜರಾತಿನಿಂದ ಹಿಡಿದು ಈ ಭಾಗ ಶೀಳಕಣಿವೆಯಾಗಿ ಭಾರತವನ್ನು ಸಮನಾಗಿ ವಿಭಾಗಿಸ್ತಕ್ಕಂಥದ್ದು. ಇನ್ನು ಹಿರಾಕುಡ್ ಯೋಜನೆ ಈ ಕಡೆ ಒರಿಸ್ಸಾ ಮತ್ತು ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ಭಾಗದಲ್ಲಿ ಬರ್ತಕ್ಕಂಥದ್ದು. ಕೃಷ್ಣಾ ಮೇಲ್ದಂಡೆ ಯೋಜನೆ ಮಹಾರಾಷ್ಟ್ರ ಕರ್ನಾಟಕ ಭಾಗ ನೋಡಿದಾಗ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ನದಿ ಕಣಿವೆ ಯೋಜನೆಯನ್ನು ಗುರುತಿಸಬಹುದು. ಇದು ವಾರದ ಪ್ರಮುಖ ಸ್ಥಳಗಳನ್ನು ನೋಡಿದಾಗ ಮೊದಲನೇದಾಗಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ, ಅಥವಾ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣ ಕೂಡ ಇದೆ, ಬಂದರು ಪಟ್ಟಣ ಕೂಡ ಇದೆ. ಹಾಗೆ ಬಾಂಬೆ ಹೈ ಇದು ತೈಲ ಘಟಕ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಬರ್ತಕ್ಕಂಥ ತೈಲ ಘಟಕ. ಕೈಗಾ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ತೀರದಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಅಂತ ಗಮನಿಸಬಹುದು. ನೆಕ್ಸ್ಟ್ ಆರನೇ ವಾರದ ಪ್ರಮುಖ ಸ್ಥಳಗಳನ್ನು ನೋಡಿದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅಥವಾ ಸಿಲಿಕಾನ್ ಸಿಟಿ ಅಂತ ನಾವು ಕೂಡ ಗಮನಿಸ್ಬೋದು, ಕರ್ನಾಟಕದ ರಾಜಧಾನಿ. ಹಾಗೆ ನೆಕ್ಸ್ಟು ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯ, ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದನ್ನು ಗಮನಿಸ್ಬೋದು. ನೆಕ್ಸ್ಟ್ ಇನ್ನು ಗುಜರಾತ್ ರಾಜ್ಯದಲ್ಲಿ ಬರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಗುರುತಿಸ್ಬೋದು. ಹಾಗೆ ನಾಲ್ಕನೇದಾಗಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಮೊದಲು ಈ ಸ್ಥಳ ಆಂಧ್ರ ಪ್ರದೇಶದ ರಾಜ್ಯದಲ್ಲಿತ್ತು, ಈಗ ತೆಲಂಗಾಣ ರಾಜ್ಯದ ರಾಜಧಾನಿ. ಹಾಗೆ ಅಂತಾರಾಷ್ಟ್ರೀಯ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಕೂಡ ಇದಾಗಿದೆ. ಏಳನೇ ವಾರದ ಪ್ರಮುಖ ಸ್ಥಳಗಳನ್ನು ಗಮನಿಸಿದಾಗ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದ ಕಚ್ ಕಡಲ ತೀರದಲ್ಲಿ ಬರ್ತಕ್ಕಂಥದ್ದು, ಅಂದರೆ ಅರಬ್ಬಿ ಸಮುದ್ರದಲ್ಲಿ ಬರ್ತಕ್ಕಂಥದ್ದು. ಇನ್ನು ನವಮಂಗಳೂರು ಕರ್ನಾಟಕದ ಒಂದು ಹೆಬ್ಬಾಗಿಲು ಬಂದರು ಅಂತಲೂ ಕೂಡ ಕರೀತಾರೆ, ನವಮಂಗಳೂರು ಕರ್ನಾಟಕದಲ್ಲಿ. ಇನ್ನು ಕೇರಳದಲ್ಲಿ ಕೊಚ್ಚಿ ಬಂದರು ಅಂತ ಗಮನಿಸಬಹುದು ನಾವು, ಇಲ್ಲೇ ಅಂತಾರಾಷ್ಟ್ರೀಯ ಒಂದು ಬಂದರು. ಎಂಟನೇ ವಾರದ ಪ್ರಮುಖ ಸ್ಥಳಗಳನ್ನು ಗಮನಿಸಿದಾಗ ಕೋಲ್ಕತ್ತಾ ಬಂದರು ಅಥವಾ ಚಹಾದ ಬಂದರು ಅಂತ ಕರೀತಾರೆ, ಇದು ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿ. ಪಾರಾದೀಪ ಇದು ಕೂಡ ಆ ಭಾಗದಲ್ಲಿ ಒರಿಸ್ಸಾದಲ್ಲಿ ಬರ್ತಕ್ಕಂಥದ್ದನ್ನು ಅಂತಾರಾಷ್ಟ್ರೀಯ ಬಂದರು. ವಿಶಾಖಪಟ್ಟಣ ಇದು ನೈಸರ್ಗಿಕ ಬಂದರಾಗಿದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. 9ನೇ ವಾರದ ಪ್ರಮುಖ ಸ್ಥಳಗಳನ್ನು ನೋಡಿದಾಗ ಕನ್ಯಾಕುಮಾರಿ ದಕ್ಷಿಣ ಭೂ ಪ್ರದೇಶದ ಕೊನೆಯ ತುದಿ. ಹಾಗೆ ಲಾಥೂರು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ನೈಸರ್ಗಿಕ ಉಪಯೋಗ ಸ್ಥಳ. ಕೊಯ್ನಾ ಕೂಡ ಹಾಗೆ ಕೊಯ್ನಾನ್ ಕೂಡ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದನ್ನು ಗಮನಿಸಬಹುದು. 10ನೇ ವಾರದ ಪ್ರಮುಖ ಸ್ಥಳಗಳನ್ನು ಗಮನಿಸಿದಾಗ ಗುವಾಹಟಿ ಗೋಪಿನಾಥ್ ಬಾರ್ಡೋಲಿಯಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಗಮನಿಸಬಹುದು, ಅಸ್ಸಾಂದಲ್ಲಿ ಬರ್ತಕ್ಕಂಥದ್ದನ್ನು. ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದರೆ ಹತ್ತಿ ಬಟ್ಟೆ ಗಿರಣಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳವನ್ನು ಗಮನಿಸಬಹುದು ಕರ್ನಾಟಕದಲ್ಲಿ. ಹಾಗೆ ಭದ್ರಾವತಿ ಕರ್ನಾಟಕದಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಕೂಡ ಗಮನಿಸಬಹುದು. ನಕ್ಷೆಯ ಸ್ಥಳಗಳನ್ನು ವೀಕ್ಷಿಸಿದಂಥ ಎಲ್ಲ ಮಹನೀಯರಿಗೂ ಅನಂತ ಧನ್ಯವಾದಗಳು. ಭಾರತದ ನಕ್ಷೆಯ ಒಂದು PPTಯನ್ನು ರಚಿಸಿದ್ದು ಮುಧೋಳ ತಾಲೂಕಿನ ನಾಗರಾಳ ಪ್ರೌಢಶಾಲೆಯ ಶ್ರೀ MR ನದಾಫ್ ಗುರುಗಳು. ಹಾಗೆ ಇದಕ್ಕೆ ಧ್ವನಿ ಮುದ್ರಣವನ್ನು ನೀಡಿದಂಥವರು ಶ್ರೀ CB ಹುಗಾರ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಬೀಳಗಿ.